ವೆಲ್ಕಮ್ ಟು ಮೈ ಚಾನಲ್ ಪ್ರೋಗ್ರಾಮಿಂಗ್ ಕನ್ನಡಿಗ. ಈಗ ತಾನೇ 10th ಎಕ್ಸಾಮ್ಸ್ ಮುಗ್ದಿತ್ತು. ಆಗಲೇ ರಿಸಲ್ಟ್ಸ್ ಕೂಡ ಅನೌನ್ಸ್ ಆಗಿದೆ. ಇನ್ನೇನು ಕಾಲೇಜಸ್ ಕೂಡ ಸ್ಟಾರ್ಟ್ ಆಗ್ಬೋದು. ಈ ವರ್ಷದ ರಿಸಲ್ಟ್ಸ್ ನೋಡೋದಾದರೆ 6,31,804 ಜನ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ನೀವು ಇದನ್ನ ನೋಡಾದ್ಮೇಲೆ ನಿಮ್ಮ ಮೈಂಡಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿರ್ಬೋದು ಅಥವಾ ಟೆನ್ಷನ್ ಕ್ರಿಯೇಟ್ ಆಗಿರ್ಬೋದು. ನಾನು ಯಾವ ಸಬ್ಜೆಕ್ಟ್ ಅಥವಾ ಯಾವ ಕೋರ್ಸ್ ಆಪ್ಟ್ ಮಾಡ್ಕೊಳ್ಳಿ ಅನ್ನೋದು ನಿಮ್ಮ ಮೈಂಡಲ್ಲಿ ಓಡ್ತಾ ಇರುತ್ತೆ. ಲೈಕ್ ಸಾಫ್ಟ್ವೇರ್ ಇಂಜಿನಿಯರ್, ಡಾಕ್ಟರ್, ಸಿವಿಲ್ ಇಂಜಿನಿಯರ್, ಟೀಚರ್, ಚಾರ್ಟೆಡ್ ಅಕೌಂಟೆಂಟ್, ಕಂಪ್ನಿ ಸೆಕ್ರೆಟರಿ, ಈ ಥರ ಹಲವಾರು ಆಪ್ಷನ್ಸ್ ನಿಮ್ಮ ಮೈಂಡಲ್ಲಿ ಓಡ್ತಾ ಇರುತ್ತೆ. ನಿಮ್ಮ ಪರ್ಸೆಂಟೇಜ್ ಏನಾದ್ರು ಅಬೋವ್ 60%, ಬಿಲೋ 60% ಇದೆಯಾ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನಿಮ್ಗೆ ಯಾವ ಸಬ್ಜೆಕ್ಟ್ ಮೇಲೆ ನೀವು ಸ್ಟ್ರಾಂಗ್ ಇದ್ದೀರಾ ಅಥವಾ ನಿಮ್ದು ಯಾವ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಇದೆ ಅದನ್ನ ಫಸ್ಟ್ ತಿಳ್ಕೊಳ್ಳಿ. ನಮ್ಮ ಕರ್ನಾಟಕದಲ್ಲಿ ನೋಡೋದಾದರೆ 3 ಮೇಜರ್ ಸಬ್ಜೆಕ್ಟ್ಸ್: ಸೈನ್ಸ್, ಕಾಮರ್ಸ್, ಆರ್ಟ್ಸ್. ಈ 3 ಸ್ಟ್ರೀಮ್ಸ್ಗಳಿದೆ. ಸೈನ್ಸ್ ಸ್ಟ್ರೀಮಲ್ಲಿ ನೋಡೋದಾದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಆರ್ ಕಂಪ್ಯೂಟರ್ ಆರ್ ಎಲೆಕ್ಟ್ರಾನಿಕ್ಸ್, ಇಷ್ಟು ಸಬ್ಜೆಕ್ಟ್ಸ್ಗಳು ಪ್ಲಸ್ 2 ಲ್ಯಾಂಗ್ವೇಜಸ್ ಇರುತ್ತೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅಂತೂ ಕಂಪಲ್ಸರಿ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್. ಇದನ್ನ ನೀವು ಯಾವುದೇ ಇದನ್ನ ಚೂಸ್ ಮಾಡಿದ್ರು ಈ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಇದ್ದೇ ಇರುತ್ತೆ ಸೈನ್ಸ್ ಸ್ಟ್ರೀಮಲ್ಲಿ. ಬಯಾಲಜಿ ಆರ್ ಕಂಪ್ಯೂಟರ್ ಆರ್ ಎಲೆಕ್ಟ್ರಾನಿಕ್ಸ್, ಈ 3ರಲ್ಲಿ ಒಂದು ಸಬ್ಜೆಕ್ಟ್ನ ನೀವು ಚೂಸ್ ಮಾಡಬೇಕು. ಇದು ನಿಮಗೆ PCMB, PCMC, PCME ಆಗಿ ಡಿವೈಡ್ ಆಗಿರುತ್ತೆ. PCME ಆಲ್ಮೋಸ್ಟ್ ಆಲ್ ನಿಮಗೆ ತುಂಬ ಕಡಿಮೆ ಕಾಲೇಜಸ್ಸಲ್ಲಿ ಮಾತ್ರ ಸಿಗೋದು ನಿಮಗೆ PCME, ಯಾಕಂದರೆ ಜಾಸ್ತಿ ಜನ ಚೂಸ್ ಮಾಡಲ್ಲ. ಎಕ್ಸಾಮ್ಸ್ ನೋಡೋದಾದರೆ ನೀಟ್, JEE, CET, ಕಾಮಿಡ್ಗೆ ಈ ಥರ ಎಕ್ಸಾಮ್ಸ್ಗಳು ಬರಿಬೋದು ನೀವು. ನೀಟಲ್ಲಿ ನೋಡೋದಾದರೆ ಬರೀ PCMB ಸ್ಟೂಡೆಂಟ್ಸಿಗೆ ಮಾತ್ರ ಅದನ್ನೇನಾದ್ರು ನೀವು ಕ್ವಾಲಿಫೈ ಆದರೆ ಅದನ್ನ ಬರೆದು ನಿಮಗೆ MBBS ಅಂದರೆ ಮೆಡಿಕಲ್ ಫೀಲ್ಡಲ್ಲಿ ನಿಮಗೆ ಡಿಗ್ರಿ ಮಾಡೋಕ್ಕೆ ಅವಕಾಶ ಸಿಗುತ್ತೆ. JEE 2 ಫೇಸಲ್ಲಿ ನಡೆಯುತ್ತೆ, ಮೇನ್ಸ್ ಆ್ಯಂಡ್ ಅಡ್ವಾನ್ಸ್. ನೀವೇನಾದ್ರು ಅದನ್ನ ಕ್ಲಿಯರ್ ಮಾಡಿದ್ರೆ ನಿಮ್ಮ ಇಂಜಿನಿಯರಿಂಗ್ನ ನೀವು ಟಾಪ್ IIT, NIT ಕಂಪ್ಲೀಟ್ ಮಾಡ್ಕೋಬೋದು. ಇನ್ನು ಕಾಮಿಡ್ಗೆ ಮತ್ತು CET ನೋಡೋದಾದರೆ ನೀವು ನಿಮ್ಮ ರೂಲರ್ ಅಂದರೆ ಕರ್ನಾಟಕ ರೀಜನಲ್ಲಿ ನಿಮ್ಮ ಇಂಜಿನಿಯರಿಂಗ್ನ ಟಾಪ್ ಕಾಲೇಜಸಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ರ್ಯಾಂಕಿಂಗ್ ಮುಖಾಂತರ ನೀವು ಆಪ್ ಮಾಡ್ಕೋಬೋದು. ನಿಮಗೆ ಗೌರ್ಮೆಂಟ್ ಸೀಟ್ಸ್ ಅಲಾಟ್ ಆಗುತ್ತೆ ರ್ಯಾಂಕಿಂಗ್ ಮುಖಾಂತರ. ಯಾವ ಕಾಲೇಜ್ ಚೆನ್ನಾಗಿದೆ ಆ ಕಾಲೇಜಸ್ಗೆಲ್ಲ ರ್ಯಾಂಕಿಂಗ್ ಜಾಸ್ತಿ ಇರುತ್ತೆ, ಕಟ್ ಆಫ್ ಜಾಸ್ತಿ ಇರುತ್ತೆ. ಅವೆಲ್ಲ ನೀವು ಅದ್ರ ಬಗ್ಗೆ ಎಲ್ಲ ಮುಂದಕ್ಕೆ ತಿಳ್ಕೊಳ್ತಾ ಹೋಗ್ತೀರಾ. JEE ನೀವೇನಾದ್ರು ಕ್ಲಿಯರ್ ಮಾಡಿದ್ರೆ ನಿಮಗೆ IIT, ನಾನು ಆಗಲೇ ಹೇಳ್ದಂಗೆ ಟಾಪ್ IIT ಕಾಲೇಜಸಲ್ಲಿ ಸಿಗುತ್ತೆ. ಅದರಲ್ಲಿ ನಿಮ್ಗೆ ಸಿಕ್ಕಿದ್ರೆ ನಿಮ್ಗೆ 100% ಪ್ಲೇಸ್ಮೆಂಟ್ ಇರುತ್ತೆ. ನೀವು ಅದ್ರ ಬಗ್ಗೆ ಮುಂದೆ ತಿಳ್ಕೊಳ್ತೀರಾ. ಕಾಮರ್ಸ್ ಸ್ಟ್ರೀಮಲ್ಲಿ ನೋಡೋದಾದರೆ ಎಕನಾಮಿಕ್ಸ್, ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಬಿಸ್ನೆಸ್ ಲಾ ಆರ್ ಕಂಪ್ಯೂಟರ್ ಆರ್ ಮ್ಯಾಥಮೆಟಿಕ್ಸ್ ಆರ್ ಸ್ಟ್ಯಾಟಿಸ್ಟಿಕ್ಸ್. ಇದರಲ್ಲೂ ಅಷ್ಟೇ 3 ಸಬ್ಜೆಕ್ಟ್ಸ್ ಕಾಮನ್: ಎಕನಾಮಿಕ್ಸ್, ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್. ಇದು ಕಾಮನ್ ಇರುತ್ತೆ. ನಿಮ್ಗೆ ಇನ್ನೊಂದು ಸಬ್ಜೆಕ್ಟ್ ಮಾತ್ರ ಆಪ್ಷನ್ ಇರುತ್ತೆ: ಬಿಸ್ನೆಸ್ ಲಾ ಆರ್ ಕಂಪ್ಯೂಟರ್ ಆರ್ ಮ್ಯಾಥಮೆಟಿಕ್ಸ್ ಆರ್ ಸ್ಟ್ಯಾಟಿಸ್ಟಿಕ್ಸ್. ಇವಿಷ್ಟರಲ್ಲಿ ಒಂದು ಚೂಸ್ ಮಾಡ್ಬೋದು. ಜೊತೆಗೆ ಪ್ಲಸ್ 2 ಸಬ್ಜೆಕ್ಟ್ಸ್ ಇರುತ್ತೆ. ಎಕ್ಸಾಮ್ಸ್ ನೋಡೋದಾದರೆ ಟ್ಯಾಲಿ, CS, CA ಆ್ಯಂಡ್ ಅದರ್ ಬ್ಯಾಂಕಿಂಗ್ ಸೆಕ್ಟರ್ ಎಕ್ಸಾಮ್ಸ್. CS ಅಂದರೆ ಕಂಪ್ನಿ ಸೆಕ್ರೆಟರಿ, CA ಅಂದರೆ ಚಾರ್ಟೆಡ್ ಅಕೌಂಟೆಂಟ್. ಅದ್ರ ಬಗ್ಗೆ ಎಲ್ಲ ಎಕ್ಸಾಮ್ಸ್ ನಿಮಗೆ ಮುಂದಕ್ಕೆ ಹೇಳ್ತಾರೆ. ಕೋರ್ಸಸ್ ಆಪ್ ಮಾಡಿದ್ಮೇಲೆ ಅದರೆಲ್ಲ ಬರೀಬೋದು. ಆರ್ಟ್ಸ್ ಸ್ಟ್ರೀಮಲ್ಲಿ ನೋಡೋದಾದರೆ ಎಕನಾಮಿಕ್ಸ್, ಸೋಷಿಯಾಲಜಿ, ಹಿಸ್ಟ್ರಿ, ಲಿಟ್ರೇಚರ್, ಫಿಸಿಯಾಲಜಿ, ಫಿಲಾಸಫಿ, ಪೊಲಿಟಿಕಲ್ ಸೈನ್ಸ್. ಆರ್ಟ್ಸ್ ಸ್ಟ್ರೀಮ್ನ ಮೇಜರ್ ಆಗಿ ಯಾರು ಚೂಸ್ ಮಾಡ್ತಾರೆ ಅಂದರೆ ಅವ್ರಿಗೆ ಲಿಟ್ರೇಚರ್ ಮೇಲೆ ಆಸಕ್ತಿ ಇದೆ ಅಥವಾ ಹಿಸ್ಟ್ರಿ ಬಗ್ಗೆ ಆಸಕ್ತಿ ಇದೆ ಇನ್ನೋರು, ಅಥವಾ ಅದ್ರ ಬಗ್ಗೆ ಕುತೂಹಲ ಇದೆ, ತಿಳ್ಕೊಬೇಕು, ಇನ್ನೂ ಡೆಪ್ತಾಗಿ ನಾಲೆಜ್ ಬರಬೇಕು ನನಗೆ ಅಂತಂದರೆ ಅದನ್ನ ಚೂಸ್ ಮಾಡ್ಕೋತಾರೆ. ನಿಮಗೆ ಬುಕ್ಸ್ ಬರಿಬೇಕು ಅಥವಾ ಕವಿಗಳ ಬಗ್ಗೆ ತಿಳ್ಕೊಬೇಕು, ನೀವು ಏನಾದ್ರು ಕವನಗಳೆಲ್ಲ ಬರೀತೀರಾ ಅಂದರೆ ಅದನ್ನ ಚೂಸ್ ಮಾಡ್ಕೋಬೋದು. ಇವಾಗೆಲ್ಲ ಹೇಳಿದ್ದು ನಾನು ಬರೀ 2 ಇಯರ್ಸ್ ಕೋರ್ಸಸ್. ಬಟ್ ಇದು ಡಿಪ್ಲೊಮೊ ಅಂದರೆ 3 ಇಯರ್ಸ್ ಕೋರ್ಸಸ್ ಇರುತ್ತೆ. ನೀವು ಡಿಪ್ಲೊಮೊನ ಸೇಮ್ ಇಂಜಿನಿಯರ್ ಥರನೇ ಅನ್ಕೋಬೋದು. ಅಂದರೆ ಒಂಥರ ಮಿನಿ ಇಂಜಿನಿಯರ್ ಇದ್ದಂಗೆ ಅದು ಡಿಪ್ಲೊಮೊ ಅನ್ನೋದು. ಇದು ಡಿಪ್ಲೊಮೊದಲ್ಲಿ ನಿಮಗೆ ಬರೀ ಕಡಿಮೆ ಸಬ್ಜೆಕ್ಟ್ಸ್ ಏನಿರಲ್ಲ, ಜಾಸ್ತಿನೇ ಇರುತ್ತೆ. ಡಿಪ್ಲೊಮೊ ಇನ್ ಇಂಜಿನಿಯರಿಂಗ್, ಡಿಪ್ಲೊಮೊ ಇನ್ ಫ್ಯಾಷನ್ ಡಿಸೈನಿಂಗ್, ಈ ಥರ ಸಾಕಷ್ಟು ಆಪ್ಷನ್ಸ್ಗಳಿರುತ್ತೆ. ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬೋದು ನಿಮ್ಮ ಇಂಟ್ರೆಸ್ಟ್ ತಕ್ಕಂತೆ. ನಿಮಗೆ ಡಿಪ್ಲೊಮೊ ಮಾಡೋದ್ರಿಂದ ಏನು ಉಪಯೋಗ ಅಂದರೆ ನಿಮಗೆ ಒಂದು ಅಡಿಷ್ನಲ್ ಸರ್ಟಿಫಿಕೇಟ್ ಸಿಗುತ್ತೆ ನಿಮಗೆ. ಅದು ನಿಮಗೆ ಮುಂದಕ್ಕೆ ಪ್ಲೇಸ್ಮೆಂಟ್ಸಲ್ಲೆಲ್ಲ ಹೆಲ್ಪ್ ಆಗುತ್ತೆ. ಜೊತೆಗೆ ಡಿಪ್ಲೊಮೊ ಮಾಡಿದ್ರೆ ಹ್ಯಾಂಡ್ಸ್ ಆನ್ ಎಕ್ಸ್ಪೆರಿಮೆಂಟ್ಸ್ ಅಂದರೆ ಜಾಸ್ತಿ ನೀವು ಥಿಯರಿ ಸಬ್ಜೆಕ್ಟ್ಸ್ಗಿಂತ ಪ್ರಾಕ್ಟಿಕಲ್ ಆಗಿ ಎಲ್ಲದನ್ನೂ ಕಲಿತೀರಾ. ಕಂಪ್ನಿಗಳು ಅದೇ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದು, ಪ್ರಾಕ್ಟಿಕಲ್ ನಾಲೆಜ್ ಜಾಸ್ತಿ ಇರಬೇಕು ಅಂತ. ಲೈಕ್ ನೀವು ಡಿಪ್ಲೊಮೊ ಇನ್ ಇಂಜಿನಿಯರಿಂಗ್, ಡಿಪ್ಲೊಮೊ ಇನ್ ಫ್ಯಾಷನ್ ಡಿಸೈನಿಂಗ್, ಡಿಪ್ಲೊಮೊ ಇನ್ ಡಿಜಿಟಲ್ ಮಾರ್ಕೆಟಿಂಗ್ ಆ ಥರ ಎಲ್ಲ ಮಾಡ್ಬೋದು. ಡಿಪ್ಲೊಮೊ ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಡಿಪ್ಲೊಮೊ ಇನ್ ಅಗ್ರಿಕಲ್ಚರ್. ಲೈಕ್ ನಿಮಗೆ ಡೈರೆಕ್ಟ್ ಫೀಲ್ಡಲ್ಲೇ ಮೊದಲಿಂದನೇ ನಿಮಗೆ ಡಿಪ್ಲೊಮೊದಲ್ಲೇ
ಎಲ್ಲ ಹೇಳ್ಕೊಡ್ತಾರೆ. ಫೀಲ್ಡಲ್ಲೆಲ್ಲ ಹೆಂಗೆ ವರ್ಕ್ ಮಾಡಬೇಕು ಆ ಥರ ಎಲ್ಲ. ಡಿಪ್ಲೊಮಾ ಇನ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಅಂದರೆ ನಿಮಗೆ ಇಂಟರ್ನ್ಶಿಪ್ ಎಲ್ಲ ಅಟೆಂಡ್ ಮಾಡ್ತೀರಾ. ಡಿಪ್ಲೊಮಾದಲ್ಲಿ 3rd ಇಯರಲ್ಲೇ ಇಂಟರ್ನ್ಶಿಪ್ ಎಲ್ಲ ಅಟೆಂಡ್ ಮಾಡಿ ಎಲ್ಲ ಮಾಡ್ತೀರಾ. ಅವಾಗ ನಿಮ್ಗೊಂದು ಐಡಿಯಾ ಸಿಗುತ್ತೆ ಡಿಪ್ಲೊಮಾದಲ್ಲೇ ಇಂಟರ್ನ್ಶಿಪ್ಸ್ ಎಲ್ಲ ಹೆಂಗಿರುತ್ತೆ ಏನು ಎತ್ತ ಅಂತ. ನೀವು ನೆಕ್ಸ್ಟು ಇಂಜಿನಿಯರಿಂಗ್ ಹೋಗಬೇಕು, ಡಿಗ್ರಿ ಮಾಡಬೇಕು ಅಂದಾಗ DCET ಅಂತ ಒಂದು ಎಕ್ಸಾಮ್ ಇರುತ್ತೆ. DCET ಎಕ್ಸಾಮ್ ಬರೆದಾದ್ಮೇಲೆ ಲ್ಯಾಟ್ರಲ್ ಎಂಟ್ರಿ ಆಗ್ಬೋದು ಇಂಜಿನಿಯರ್ಗೆ. ಡೈರೆಕ್ಟ್ 2nd ಇಯರ್ ಲ್ಯಾಟ್ರಲ್ ಎಂಟ್ರಿ ಅಂತಾರೆ ಅದನ್ನ. ಅಲ್ಲಿಗೆ ಹೋದ್ಮೇಲೆ ನಿಮಗೆ ಇನ್ನೂ ಸುಲಭ ಆಗುತ್ತೆ, ನಿಮಗೆ ಬೇಗ ಇಂಟರ್ನ್ಶಿಪ್ ತೊಗೊಳ್ಳೋದು. 2nd ಇಯರಿಂದನೇ ಎಲ್ಲ ಮಾಡೋದು. ಕಂಪ್ನೀಸ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಸ್ಟೂಡೆಂಟ್ಸ್ಗಳು ಜಾಸ್ತಿ ಇಂಟರ್ನ್ಶಿಪ್ ಮಾಡಿರಬೇಕು ಅಂತೆಲ್ಲ. ನೀವು ಇದನ್ನ ಡಿಪ್ಲೊಮೋದಲ್ಲೇ ಕಲ್ತಿರ್ತೀರ, ಅದರಿಂದ ನಿಮಗೆ ಯೂಸ್ ಆಗುತ್ತೆ ಮುಂದಕ್ಕೆಲ್ಲ. ಜೊತೆಗೆ ಡಿಪ್ಲೊಮೊ ಸರ್ಟಿಫಿಕೇಟಿಂದ ಕಂಪ್ನಿಗಳೇ ಜಾಸ್ತಿ ನೋಡ್ತಾರೆ, ನಿಮಗೆ ಪ್ರಾಕ್ಟಿಕಲ್ ನಾಲೆಜ್ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವರು. ನಿಮಗೆ ಪ್ರಾಕ್ಟಿಕಲ್ ನಾಲೆಜ್ ಇರೋದ್ರಿಂದ ಚೂಸ್ ಮಾಡ್ಕೊಳ್ಳೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಡಿಪ್ಲೊಮೊ ಮಾಡೋದ್ರಿಂದ. ಹಂಗಂತ ಏನು PU ಮಾಡಿದವ್ರಿಗೇನಿಲ್ಲ ಅಂತಲ್ಲ, PU ಮಾಡಿದವ್ರು ಕಲಿತ್ರೆ ಅವ್ರಿಗೂ ಜಾಸ್ತಿ ಚಾನ್ಸಸ್ ಸಿಗುತ್ತೆ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ದರೆ ಪ್ಲೀಸ್ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಜೊತೆಗೆ ನಿಮ್ಗೆ ಏನಾದ್ರು ಫೀಡ್ಬ್ಯಾಕ್ಸ್ ಇದ್ದರೆ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಯಾವಾಗಲೂ ತಿಳಿಸ್ಬೋದು. ಅದರಿಂದ ನಮ್ಗೆ ಹೆಲ್ಪ್ ಆಗುತ್ತೆ ಮುಂದಕ್ಕೆ ಯಾವುದೇ ಆದರೂ ವಿಡಿಯೋ ಮಾಡೋಕ್ಕೆ. ಸೊ ಥ್ಯಾಂಕ್ ಯು.